ಜಾರಕಿಹೊಳಿ ಬಾಮೈದನ ಮೇಲೆ ಇಡಿ ದಾಳಿ. ಸಿಕ್ಕಿದ್ದು ಬರೋಬ್ಬರಿ 13 ಕೋಟಿ ಆಸ್ತಿ. ದಾಳಿ ರಾಜಕೀಯ ಪ್ರೇರಿತವೇ? ಜಾರಕಿಹೊಳಿ ಹೇಳಿದ್ದೇನು? ರಾಜ್ಯ ರಾಜಕಾರಣದಲ್ಲಿ ಇಡಿ ದಾಳಿ ತಲ್ಲಣ ಸೃಷ್ಟಿಸಿದೆ. ಅದರಲ್ಲೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಂಬಂಧಿ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ಭರ್ಜರಿ ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ಬರೋಬ್ಬರಿ 13.30 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ, ಕೋಟ್ಯಾಂತರ ನಗದು ಮತ್ತು ಲಂಚದ ಲೆಕ್ಕ ಇಟ್ಟಿದ್ದ ಡೈರಿ ಪತ್ತೆಯಾಗಿದೆ ಅಂತ ಇಡಿ ತಿಳಿಸಿದೆ. ಆದ್ರೆ ಈ ದಾಳಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಿರುವ ಶಾಕಿಂಗ್ ರಿಯಾಕ್ಷನ್ ಏನ್ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನೋಡೋಣ. ಅಕ್ರಮ ಹಣ ವರ್ಗಾವಣೆ ಮತ್ತು ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಜೂನ್ 24ರಂದು ಬೆಂಗಳೂರು, ಬೆಳಗಾವಿ, ಮೈಸೂರು ಸೇರಿದಂತೆ ಏಕಕಾಲಕ್ಕೆ ಒಟ್ಟು 14 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಈ ವೈಡಿ ಮಂಜುನಾಥ್ ಬೇರೆ ಯಾರೂ ಅಲ್ಲ, ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಮಗ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸೋದರಿ ಪತಿ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಲಂಚದ ನೆಟ್ವರ್ಕ್ ಬೆನ್ನತ್ತಿದ ಇಡಿಗೆ 5 ಲಕ್ಷ ವಿತರಣೆಯ ಲೆಕ್ಕವಿದ್ದ ಪ್ರಮುಖ ಡೈರಿ ಸಿಕ್ಕಿದೆ ಅಂತ ತಿಳಿದು ಬಂದಿದೆ. ಅಬಕಾರಿ ಇಲಾಖೆಯ ಇತಿಹಾಸದಲ್ಲೇ ರಾಜ್ಯ ಅಧಿಕಾರಿಯೊಬ್ಬರ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದ ಇಡಿ ದಾಳಿ ನಡೆದಿರೋದು ಇದೇ ಮೊದಲು ಎನ್ನಲಾಗ್ತದೆ. ಇನ್ನು ಈ ದಾಳಿ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲನೆಯದಾಗಿ, ಮಂಜುನಾಥ್ ನಮ್ಮ ಭಾಮೈದ, ಜಾರಕಿಹೊಳಿ ಸಂಬಂಧಿ ಅನ್ನೋದಕ್ಕೆ ಯಾವುದೇ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಈ ದಾಳಿ ರಾಜಕೀಯ ಪ್ರೇರಿತವೇ ಎಂಬ ಪ್ರಶ್ನೆಗೆ ಸಚಿವರು ಇದನ್ನ ರಾಜಕೀಯ ಪ್ರೇರಿತ ಅಂತ ಈಗಲೇ ಹೇಳಲು ಆಗಲ್ಲ, ಅದಕ್ಕೆ ಇನ್ನೂ ಸಮಯ ಬೇಕು, ಇಡಿ ಅಧಿಕಾರಿಗಳು ಯಾವ ದಾಟಿಯಲ್ಲಿ ತನಿಖೆ ಮಾಡ್ತಾರೆ, ಏನ್ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಅಂತ ಅತ್ಯಂತ ಜಾಣ್ಮೆಯ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ಆಗ್ತಾ ಇತ್ತು, ಆದ್ರೆ ರಾಜ್ಯದ ಅಧಿಕಾರಿಯೊಬ್ಬರ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಡಿ ದಾಳಿ ನಡೆಸಿರುವುದು ನಮಗೂ ಆಶ್ಚರ್ಯ ತಂದಿದೆ ಮತ್ತು ಸ್ವಲ್ಪ ಗೊಂದಲ ಮೂಡಿಸಿದೆ ಅಂತ ಸಚಿವರು ಹೇಳಿದ್ದಾರೆ. ಅಂದಹಾಗೆ ಹಲವು ವರ್ಷಗಳ ಹಿಂದೆ ಮಂಜುನಾಥ್ ಅವರ ಮೇಲೆ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ನಂತರ ಅದನ್ನ ಹೈಕೋರ್ಟ್ ರದ್ದುಪಡಿಸಿತ್ತು. ಬಹುಶಃ ಅದೇ ಹಳೆಯ ಪ್ರಕರಣವನ್ನ ಲೋಕಾಯುಕ್ತವು ಇಡಿಗೆ ತನಿಖೆಗೆ ಶಿಫಾರಸು ಮಾಡಿರಬಹುದು ಎಂಬ ಅನುಮಾನವನ್ನ ಸಚಿವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಲಂಚದ ಲೆಕ್ಕವಿರುವ ಡೈರಿ ಸಿಕ್ಕಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು, ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಾಗ ಅದಕ್ಕೆ ಸ್ಪಷ್ಟನೆ ನೀಡುವುದು ಮಂಜುನಾಥ್ ಅವರಿಗೆ ಬಿಟ್ಟಿದ್ದು ಅಂತ ತಟಸ್ಥ ನಿಲುವನ್ನು ತಳೆದಿದ್ದಾರೆ. ಒಟ್ನಲ್ಲಿ ಈ ಇಡಿ ದಾಳಿ ರಾಜ್ಯ ರಾಜಕೀಯದಲ್ಲಿ ಮತ್ತು ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಸಂಚಲನ ಮೂಡಿಸಿರುವುದಂತೂ ನಿಜ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಮತ್ತು ಇಡಿ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.